ಇದ್ದಾರೆ. ಸುರೇಶ್ ರಾಜೀನಾಮೆ ಒಂದೇನ ಪರಿಹಾರನ, ಜೊತೆಗೆ ವಾಟ್ ನೆಕ್ಸ್ಟ್ ಎನ್ನುವಂತ ಪ್ರಶ್ನೆ. ಈಗ ರಾಹುಲ್ ಗಾಂಧಿ ಅವರು ಕೂಡ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನಮಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ. ಚರ್ಚೆಗೆ ಅವಕಾಶ ಕೊಟ್ಟರು ಕೂಡ ಚರ್ಚೆ ಮಾಡೋಕೆ ಹೋಗಿಲ್ಲ. 5 ದಿವಸ ಆಯಿತು. ಸದನದ ಒಳಗೂ ಹಾಗೆ ಹೊರಗೆ ಸಾಕಷ್ಟು ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇತ್ತು. ಈಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಟ್ಟಾದ ನಂತರ ನಾವು ಚರ್ಚೆ ಮಾಡ್ತೀವಿ ಅಂತ. ಸುಮಾರು ಏನಾಗಬಹುದು ಅಂತ. ಎಸ್ ನಿಕೇಶ್, ಬಹಳ ಮಹತ್ವದ ವಿಚಾರ ಇವತ್ತು. ಅಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಇವತ್ತಿನ ದಿನ ನಿಜಕ್ಕೂ ಕೂಡ ಒಂದು ರೀತಿ ಹಿನ್ನಡೆ ಆಗಿರ್ತಕ್ಕಂಥದ್ದು. ಏಕೆಂದರೆ ಈವರೆಗೆ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಬಹಳ ದೊಡ್ಡ ಮಟ್ಟದ ಪಾರದರ್ಶಕ ಆಡಳಿತ ಏನಿತ್ತು, ಅದಕ್ಕೆ ಇವತ್ತೆಲ್ಲೋ ಒಂದು ಕಡೆ ಕಪ್ಪು ಚುಕ್ಕಿ ಬಂತೇನೋ ಅಂತಹ ಒಂದು ಆರೋಪಕ್ಕೆ ಈಗ ವಿಪಕ್ಷಗಳು ಕಾಯ್ತಾ ಇದ್ದು ಬಹುಶಃ. ಸೊ ಈಗ ಅಂತಹ ಸಂದರ್ಭ ಅವ್ರಿಗೆ ಒದಗಿ ಬಂತು ಅಂತ ಕಾಣಿಸ್ತಾ ಇದೆ. ಏಕೆಂತಂದರೆ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡಕ್ಕೆ ಸುಮಾರು 1 ವಾರಗಳಿಂದ CJP ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆಯ ಕಾವು ಕೇವಲ ದೆಹಲಿ ಅಥವಾ ಧರ್ಮೇಂದ್ರ ಪ್ರಧಾನಿಗೆ ಮಾತ್ರ ತಟ್ಟಲಿಲ್ಲ, ಇಡೀ ದೇಶದ ಎಲ್ರಿಗೂ ಕೂಡ ತಟ್ಟುವಂತಹ ಪ್ರಯತ್ನಗಳಾಯಿತು. ಜೊತೆಗೆ ಇಡೀ ದೇಶಾದ್ಯಂತನೂ ಕೂಡ ಪ್ರತಿಭಟನೆಯನ್ನು ಕರೆಯನ್ನು ಕೂಡ ಕೊಟ್ಟಿದ್ರು. ಸೊ ಇದು ದೇಶಾದ್ಯಂತ ಕಾಡಿಗೆ ಇಚ್ಚಿನಂತೆ ಹರಡುವಂತಹ ಸಾಧ್ಯತೆಗಳಿತ್ತು. ಈ ಯುವ ಪೀಳಿಗೆ ಇದೆಯಲ್ಲ, ಈ ಯುವ ಪೀಳಿಗೆ ಅದನ್ನು ಬೇರೆ ಅವರ ಹೋರಾಟ ನೀಟ್ ವಿಚಾರ ಇದ್ರೂ ಕೂಡ, ಆದರೆ ಆ ಯುವ ಪೀಳಿಗೆನ ದಾರಿ ತಪ್ಪಿಸುವಂತಹ ಪ್ರಯತ್ನಗಳು ಬೇರೆ ಆಯಾಮದಲ್ಲಿ ನಡೀತು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸುದ್ದಿಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಕೂಡ ತೋರಿಸಿರ್ತಕ್ಕಂಥದ್ದು. ಈಗ ವಿಪಕ್ಷಗಳು ಕೂಡ CJP ಅವರ ನೇತೃತ್ವದಲ್ಲಿ ನಡೀತಿದ್ದಂತಹ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು. ಜೊತೆ ಅವರ ಆಗ್ರಹ ಕೂಡ ಒಂದೇ ಆಗ್ತಾ ಇತ್ತು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅಂತಕ್ಕಂಥದ್ದು. ಇಲ್ಲಿ 3 ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಕೊಂಡು CJP ಅವರು ಪ್ರತಿಭಟನೆ ಮಾಡಿದ್ರು. CJP ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು. ಅದರಲ್ಲಿ ಮೊದಲನೇದೇ ಇದ್ದಿದ್ದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು. ಸಚಿವರು, ಇಲಾಖೆಯ ಹೊಣೆ ಹೊತ್ತಂಥವರು ಅವರು ತಮ್ಮ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಆ ಆಗ್ರಹವನ್ನು ಮಾಡಿದರು. ಜೊತೆಗೆ ಇದೇ ಬೆನ್ನಲ್ಲೇ ದೇಶಾದ್ಯಂತನೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ರು. ಸೊ ಹೀಗಾಗಿ ಕೊನೆಗೆ ತಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯೋಚನೆ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದೇನೆ, ಇದಕ್ಕೆ ನನ್ನ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಇವತ್ತು ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೂಡ ಅಂಗೀಕಾರ ಮಾಡಿರ್ತಕ್ಕಂಥದ್ದು. ಈಗ ವಿಪಕ್ಷಗಳನ್ನು ನೋಡಿ, ವಿಪಕ್ಷಗಳಿಗೆ ಈಗ ಮುಂದೆ ಇರ್ತಕ್ಕಂಥ ಅಧಿವೇಶನ ಇದೆ. ಹಾಗಾಗಿ ಅಧಿವೇಶನದಲ್ಲಿ ರಾಜೀನಾಮೆ ಆಯಿತು, ರಾಜೀನಾಮೆಗೆ ಪಟ್ಟಿಡಿದ್ರು, ಅದೆಲ್ಲವೂ ಆಯಿತು. ಒಂದು ಕಡೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದರು. ಅದು ಹೇಳಿದ್ರು ಕೂಡ ತಣ್ಣಗಾಗಿರಲಿಲ್ಲ ಯಾರು ಕೂಡ. ಯಾಕೆಂತಂದರೆ ವಿರೋಧ ಪಕ್ಷಗಳು ಯಾವಾಗ CJP ಅವರಿಗೆ ಬಾಹ್ಯವಾಗಿ ಮತ್ತು ನೇರವಾಗಿ ಬೆಂಬಲಕ್ಕೆ ನಿಂತ್ಕೊಂಡ್ರು, ಅಲ್ಲಿಂದ ಮತ್ತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾವು ಜೋರಾಗ್ತಾ ಹೋಯಿತು. ಸೊ ಕೊನೆಗೆ ಎಚ್ಚೆತ್ಕೊಂಡಂಥ ಧರ್ಮೇಂದ್ರ ಪ್ರಧಾನ್ ಅವರು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂಥದ್ದು ಸರಿಯಲ್ಲ, ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ರಾಜೀನಾಮೆಯನ್ನು ಕೊಟ್ಟರು. ಈಗ ಇರ್ತಕ್ಕಂಥ ರಾಜೀನಾಮೆಯನ್ನು ಆಯಿತು, ಅವರ ಪಟ್ಟು ಕೂಡ ಏನಿತ್ತು ಅದು ಮುಗೀತು. ವಿದ್ಯಾರ್ಥಿಗಳು ಈಗ ತಮ್ಮ ಪಟ್ಟನ್ನು ಸಲ್ಲಿಸಬಹುದು. ಆದರೆ ಈಗ ಲೋಕಸಭೆಯಲ್ಲಿ ಏನು ಪಾರ್ಲಿಮೆಂಟ್ ನಡೀತಿದೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆನೂ ಕೂಡ ಈಗ ವಿರೋಧ ಪಕ್ಷದರು ಸುಮ್ಮನೆ ಕೂರುವಂತೆ ಕಾಣೋದಿಲ್ಲ. ಇದಕ್ಕೆ ಬೇರೆ ರೀತಿಯ ಆಯಾಮದಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ಮೇಲೆ ತನಿಖೆಯನ್ನು ಮಾಡಿ ಅಂತೇಳಿ ಆಗ್ರಹ ಮಾಡುವಂಥದ್ದು ಆಗ್ಬೋದು, ಅಥವಾ ಅವ್ರ ಮೇಲೆ ಅರೆಸ್ಟ್ ಆಗಲಿ ಅಂತ ಹೇಳ್ಬೋದು, ಅಥವಾ ಅವ್ರ ಮೇಲೆ FIR ಆಗಲಿ ಅಂತ ಹೇಳಿ ಆಗ್ರಹವನ್ನು ಮಾಡ್ಬೋದು. ಈ ರೀತಿಯ ಸಾಧ್ಯತೆಗಳಿದೆ. ಯಾಕೆಂದರೆ ಅಧಿವೇಶನ ಅಂತ ಸಿಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕಾಯ್ಕೊಂಡಿರ್ತಾರೆ ಖಂಡಿತವರು ಕೂಡ. ಯಾಕೆಂದರೆ ಆಡಳಿತ ಸರ್ಕಾರದ ಯಾವುದೇ ಒಂದು ಸರ್ಕಾರ ಇಲ್ಲಿ ಅಂತ ವೈಫಲ್ಯ ಅಂತ ಆದಾಗ, ಅದು ಕೂಡ ಈಗ ಒಂದು ಪ್ರಭಾವ ಖಾತೆ ಇರತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಾಗ ಇದು ಸಹಜವಾಗಿ ಒಂದು ಕಡೆಗೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಇದನ್ನೇ ಈಗ ಆಹಾರವಾಗಿ ತೆಗೆದುಕೊಂಡಿರ್ತಕ್ಕಂಥ ವಿರೋಧ ಪಕ್ಷದವರು ಈಗ ಈ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಮತ್ತೆ ಇದನ್ನು ಗಟ್ಟಿಯಾಗಿ ಧ್ವನಿಯನ್ನು ಎತ್ತುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇದರ ಮುಂದುವರೆದ ಭಾಗವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಆಗಬೇಕಾಯಿತು, ಆಯಿತು. ಇದರ ಮುಂದುವರೆದ ಭಾಗವಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತೇಳಿ ಪಟ್ಟಿಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂದರೆ ಈಗ 40 ಜನ ಅಧಿಕಾರಿಗಳನ್ನು ಕೂಡ ಸಂಬಂಧಪಟ್ಟಂಥವ್ರನ್ನ, ಈಗ ಇಲಾಖೆಗೆ ಸಂಬಂಧಪಟ್ಟಂಥವ್ರನ್ನ ಈ ನೀಟ್ ಅಕ್ರಮ ಪತ್ರಿಕೆಯಲ್ಲಿ ಸೋರಿಕೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂಥವ್ರು ಯಾರೆಲ್ಲಿದ್ದರು ಆ ಒಂದು ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ಅವ್ರನ್ನೂ ಕೂಡ ಅಮಾನತು ಮಾಡಿದ್ದಾರೆ. ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ.
ಈಗ ಇರ್ತಕ್ಕಂಥದ್ದು ಇದು ಕ್ರಿಮಿನಲ್ ಕೇಸ್ ಆಗಬೇಕು ಅಂತಕ್ಕಂತಹ ಒಂದು ಆಗ್ರಹಗಳು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನೋಡಬೇಕು ಮತ್ತೆ ಅಧಿವೇಶನ ನಡೀತಿದೆ, ಇದು ಯಾವೆಲ್ಲ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಯಾಕೆಂತಂದರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ದಾರೆ ಇವ್ರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಇದನ್ನು ಬಿಟ್ಕೊಡುವಂತೆ ಕಾಣ್ತಾ ಇಲ್ಲ. ಯಾಕೆಂತಂದರೆ ಇದನ್ನು ಕೇವಲ ಇದು ಧರ್ಮೇಂದ್ರ ಪ್ರಧಾನ್ ಒಬ್ಬರಿಂದ ಆಗಿರ್ತಕ್ಕಂಥದ್ದಲ್ಲ, ಇದು ಇಡೀ ನರೇಂದ್ರ ಮೋದಿ ಅವರ ಆಡಳಿತ ಸರ್ಕಾರದ ವೈಫಲ್ಯ ಅಂತಕ್ಕಂತಹ ಒಂದು ಹಣೆಪಟ್ಟಿಯನ್ನು ಒರೆಸೋದಕ್ಕೆ ವಿರೋಧ ಪಕ್ಷಗಳು ಕಾಯ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಮುಂದಿನ ಚುನಾವಣೆಗೂ ಕೂಡ ಇದನ್ನೇ ಒಂದು ಬೇಸ್ ಆಗಿ ಮಾಡಿಕೊಂಡು ಇದೇ ವಿಚಾರವನ್ನ ಇಟ್ಕೊಂಡು ಸುರೇಶ್ ಹಾಗೆ ಜನರ ಬಳಿ ಹೋಟೆಲ್ನಲ್ಲಿ ಈ ಒಂದು ಹೋಗೋದಕ್ಕೂ updates ಕೂಡ ಕೂಡ ಲಭ್ಯವಾಗ್ತಾ ಇದೆ.